ಇಲ್ಲೊಂದು ಹಸ್ಕಿ ಹೋಗ್ಲಿ ಒಳಗೆ ದಯವಿಟ್ಟು ಸ್ಥಾನಗಳಿಂದ ತುಂಬ ದೂರದಿಂದ ವೀಕ್ಷಣೆ ಮಾಡಬೇಕು. ಸೆಲ್ಫಿ ತೆಗೆದುಕೊಳ್ಳುವ ಸಾಹಸಕ್ಕೆ ಕೈ ಹಾಕಬೇಡಿ. ಮತ್ತೆ ಹೇಳ್ತೀನಿ, ಬೇಡಿಕೆಗಳನ್ನಿಟ್ಟುಕೊಂಡಿರಬೇಕು. ಸಾಧ್ಯವಾದಷ್ಟು ನೆರಳಿನಲ್ಲಿಟ್ಟುಕೊಳ್ತಾನೆ. ಈ ಸ್ಪರ್ಧೆಯ ಆರಂಭ ನಿಮಗಾಗಿ ಪ್ರಾರಂಭ ಆಗ್ತದೆ. ಯಾವ ರೀತಿ ಸ್ಪರ್ಧೆಯಲ್ಲಿ ಇರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಗಮನವಿಟ್ಟು ನೋಡಿ, ಗಮನಕ್ಕೆ ಕೇಳಿಸ್ಕೊಳ್ಳಿ. ಈ ಸೂಚನೆಗಳನ್ನು ನೀವು ಬರೆದು ವಿಶೇಷ ಜಾತಿಯ ಕಲೆಗಳನ್ನು ನೀವು ಇದೆ, ಶಿಕ್ಷು ಇದೆ, ಮಿನಿಯೇಚರ್ ಫ್ರಾಮ್ ಇದೆ. ನಮ್ಮ once in 7 days we have to do the sheep Jew. ಅಲ್ಲ ಅದು ಡಾಗ್ ಶೋ ಐತಿ, ಕುರಿ ತಂದಾರ ಅಂತ ಕೇಳಕತ್ತಾರ. ದಯವಿಟ್ಟು ಜೊತೆಗೆ ಇರುವ ಅಣ್ಣನನ್ನು ನಂಬಲಿಕ್ಕಾಗಲ್ಲ. ಇರುವ ನಾಯಿಯನ್ನ ಯಾವುದೇ ಕಾರಣಕ್ಕೂ ನಂಬಿದಷ್ಟು ಪ್ರಾಣಿ ಎಲ್ಲ ದೂರ ತಳ್ಳಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಬೇರೆ ತರ ಕಾಣಿಸುತ್ತೆ, ಆದ್ರೆ ಇಡೀ ಪ್ರಪಂಚದಲ್ಲಿ ಒಂದು ರೀತಿಯಲ್ಲಿ ನಾಯಿಗಳನ್ನ ರೆಕಗ್ನೈಸ್ ಮಾಡೋದು, ಗುರುತು ಹಿಡಿಯೋದು ನಂಬಿಗಸ್ತ ಪ್ರಾಣಿ ಅಂತ ಹೇಳಿ ಟ್ರೀಟ್ ಮಾಡಿದ್ರೆ, ಬಚ್ಚಿಟ್ಟಿದ್ರೆ ನಾವು ಕದ್ದು ತಿಂದು ಬಿಟ್ಟಿದ್ದೆ ಮಾಡಿದೀವಿ, ಈಗ ಮಕ್ಕಳು ಮಾಡ್ತಿರ್ಬೋದು. ಆದ್ರೆ ಈ ನಾಯಿ ಹಾಕಿ ಬಿಸ್ಕೆಟ್ ಹಾಕಿ ನೋ ಅಂತಂದು ಹೇಳ್ರಿ, ನಾಯಿ ಸಾಯ್ತಾ ಇದ್ರೆ ಆ ಬಿಸ್ಕೆಟ್ ತಿನ್ನಲ್ಲ. ಅಷ್ಟು ನಂಬಿಗಸ್ತ, ಅಷ್ಟು ಒಬಿಡಿಯಂಟ್, ಮಾಲೀಕನ ಮಾತನ್ನು ಅಷ್ಟು ಅದ್ಭುತವಾಗಿ ಹೇಳ್ತಿದೆ. ನನ್ನ ಅನಿಸಿಕೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಅತ್ಯಂತ ನಂಬಿಗಸ್ತ ಪ್ರಾಣಿ ಬಂದಿದೆ. ಹಾಗೂ ಡಾಕ್ಟರ್ ಮಂಜುನಾಥ್ ಕೆ ನಂಬರ್ ಸಿಲಿಕನ್ ಈ ಮೂರು ತೀರ್ಪುಗಾರರು ನಿರ್ಣಾಯಕರ ಪರಿಚಯ ಅವರು ಮತ್ತು ಡಾಕ್ಟರ್ ಕಣ್ಣಿನಲ್ಲಿರುವ ಕಾಂತಿಯನ್ನು ಚೆಕ್ ಮಾಡ್ತಾರೆ. ಸರ್ ಎಲ್ಲಿ ತಂದಿರಿ? ಕೇರಳ ಕಡಿಮೆ ಆಗಿದ್ರೆ ಇದಕ್ಕೆ ಐಟ್ ಆಗಲ್ಲ ರೀ, ಇಲ್ರಿ ಇಷ್ಟೇ ಗಂಡ ಐತ್ರಿ. ಮತ್ತೆ ಇದ್ರ ಜೊತೆ ಫೋನ್ ಮಾಡೇವ್ರಿ ಬರಾಬರಿ ನೋಡ್ತೀನಿ. ಹೌದು ಹೇಗೆ ಪಮೋರಿಯನ್
ಇರ್ತದೆ. ದಯವಿಟ್ಟು ಆ ಸ್ಪರ್ಧೆಯ ಕೊನೆಯ ಹಂತದ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕಾಗಿ ಮನವಿ ಮಾಡಿಕೊಟ್ಟಿದ್ದೇವೆ. ಇನ್ನೊಮ್ಮೆ ಕೊನೆಯ ರೀತಿಯಲ್ಲಿ ಕೊನೆಯದಾದ ವಿಷಯ ಹೇಳ್ಕೊಟ್ಟಿದ್ದೀವಿ. ಅಂತ ಈವೆಂಟ್ ಅಂದ್ರೆ ನಾಡಿಗೆ 40ರಿಂದ 50 ಕೆಜಿ ತೂಕದ ಸಾಮರ್ಥ್ಯ ನಾಯಿಗಳು 4 ಬಣ್ಣಗಳಲ್ಲಿ ಸಿಗ್ತದೆ. ಇನ್ನೇನು ಸ್ಪರ್ಧೆಯ ಕೊನೆಯ ಹಂತಕ್ಕೆ ಬರ್ತಾ ಇದ್ದಾರೆ. ನಾವು ದಯವಿಟ್ಟು ಅದಕ್ಕೆಲ್ಲರೂ ನಿಮ್ಮ ಸಹಕಾರ, ವಿಶೇಷವಾಗಿ ನಿಮ್ಮ ತಾಳ್ಮೆ ಮತ್ತು ಸಮಯ ನಮ್ಮೊಂದಿಗೆ ಬರುತ್ತೆ ಅಂತ ನಾವು ಭಾವಿಸ್ಕೊಟ್ಟಿದ್ದೀವಿ. ಅಂಥದ್ದೊಂದು ಕಾರ್ಯಕ್ರಮ ಈಗ ನಡೀತಾ ಇದೆ. ರಾಜಸ್ಥಾನದಲ್ಲಿ ಡಾಗ್ ಬಜಾರ್ ಅಂತ ಹೇಳ್ಬಿಟ್ಟು ಒಂದು ಮಾರ್ಕೆಟ್ ಇದೆ. ರಾಜಸ್ಥಾನದಲ್ಲಿ ಡಾಗ್ ಬಜಾರ್ ಅನ್ನೋ ಒಂದು ಮಾರ್ಕೆಟ್ ಇದೆ. ಡಾಗ್ ಬಜಾರ್ ಅಂದ್ರೆ ನೀವೇನ್ ಸಿಗುತ್ತೆ ಅಂತ ಹೇಳ್ತಾರೆ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ರಾಜಸ್ಥಾನದ ಡಾಗ್ ಬಜಾರ್ ಅಲ್ಲಿ ನೀವು ಸಾಕಿರ್ತಕ್ಕಂಥ ಗಂಡು ಪ್ರಾಣಿಗೆ ಆ ತರದ್ದು ಡಾಗ್ ಬಜಾರ್, ಅದು ರಾಜಸ್ಥಾನದಲ್ಲಿ ಅಂಥದ್ದೊಂದು ಬಜಾರ್ ಇದೆ ಅಂತೆ. ಅಲ್ಲಿ ನೀವು ಹೋದ್ರೆ ನಿಮ್ ನಾಯಿ ವಯಸ್ಸೆಷ್ಟು, ನಿಮ್ ನಾಯಿ ಗಂಡು ಹೆಣ್ಣು ಅಂತ ಹೇಳಿದ್ರೆ ಅದಕ್ಕೆ ಸಾಕಿರುವ ನಾಯಿಯನ್ನ ಸಂತಾನೋತ್ಪತ್ತಿ ಮಾಡಬಹುದಾದಂತ ಒಂದು ಕ್ರಮ ಇದೆ ಅಂತಲ್ಲಿ ರಾಜಸ್ಥಾನ. ಇಲ್ಲೊಂದು ಪುಟ್ಟ ಹುಡುಗ ರಾಮ್ ಅನ್ನೋ ಹುಡುಗ ಬಂದಿದೆ. ಅಮ್ಮ ಎಲ್ಲಿದೆ ಅಂತ ಕೇಳ್ತಾರೆ. ಅತ್ಯಂತ ನಂಬಿಕೆ ಪ್ರಾಣಿ ಅಂತ ಇದ್ರೆ ಅದು ಶ್ವಾನ, ನಾಯಿ ಅಂತ ಹೇಳ್ತಿದೆ. ನನಗೊಂದು ಪುರಾಣದಲ್ಲಿ ಒಂದು ಉಲ್ಲೇಖ ಹೇಳ್ತೀನಿ. ಧರ್ಮರಾಯ ತಾನು ಸಾಕಿದ ನಾಯಿ ಅಂದರೆ ಸ್ವರ್ಗದ ಆದ್ರೆ ಈವೆಂಟ್ ಇಡ್ತಾರೆ. ಆ ಈವೆಂಟ್ ಕೆಲವರಿಂದ ಅಪ್ಡೇಟ್ ಹೇಳ್ತೀವಿ. ಸ್ಪರ್ಧೆಯಲ್ಲಿ ಭಾಗವಹಿಸುವುದೇ ಭಾಗ ಬಿಜಾಪುರ್ನಾಗ ಒಂದೇ